ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಗುಡ್ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಯಾವ ರೀತಿ ಟೆಲಿಕಾಲರ್ ವರ್ಕ್ನ ಮಾಡಿ ಪ್ರತಿ ತಿಂಗಳು 10ರಿಂದ 15,000 ರೂಪಾಯಿ ದುಡಿಬೋದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಫಾರ್ ಮೋರ್ ಡೀಟೇಲ್ಸ್ಗೆ ಈ ವಿಡಿಯೋನ ನಿಮಗೆ ಯಾರು ಶೇರ್ ಮಾಡ್ತಾರೆ ಅಥವಾ ಸ್ಕ್ರೀನ್ ಮೇಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡ್ಬೋದು. ಸೊ ಈ ಒಂದು ವರ್ಕ್ನ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಸ್ಮಾಲ್ ಟಾರ್ಗೆಟ್ಸ್ ಅನ್ನೋದನ್ನ ಕೂಡ ಕೊಟ್ಟಿರ್ತೀವಿ. ಆ ಟಾರ್ಗೆಟ್ನ ಅಚೀವ್ ಮಾಡೋದ್ರಿಂದ ನೀವು ಕರ್ನಾಟಕದಲ್ಲಿ ಅಲ್ಲದೆ ಭಾರತದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಕೂತ್ಕೊಂಡು ಈ ವರ್ಕ್ನ ಮಾಡಿ ಪ್ರತಿ ತಿಂಗಳು 10ರಿಂದ 15,000 ರೂಪಾಯಿ ದುಡಿಬೋದು. ಹಾಗೆ ನಮ್ಮಲ್ಲಿ ಈಗ ಆಲ್ರೆಡಿ ಯಾರೆಲ್ಲ 10 to 15K ಅರ್ನಿಂಗ್ಸ್ ಮಾಡಿದ್ದಾರೆ ಅದ್ರದ್ದು ಸಂಪೂರ್ಣವಾಗಿ ವಿತ್ ಪೇಮೆಂಟ್ ಪ್ರೂಫ್ ಜೊತೆಗೆ ಮತ್ತು ಅವರ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಫೀಡ್ಬ್ಯಾಕ್ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಟೆಲಿಕಾಲರ್ ವರ್ಕ್ ಬಗ್ಗೆ ಮತ್ತು ಟಾರ್ಗೆಟ್ ಏನಿರುತ್ತೆ, ಯಾವ ರೀತಿ ನಿಮಗೆ 10 to 15K ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೋದು. ಫ್ರೆಂಡ್ಸ್, ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚಲ್ಲಿ ಈಗ ಆಲ್ರೆಡಿ ಇಬ್ಬರು ಟೆಲಿಕಾಲರ್ ವರ್ಕ್ನ ಮಾಡಿ ಎವ್ರಿ ಮಂತ್ 15K ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಶ್ರೇಯಶ್ರೀ ಫ್ರಮ್ ಶಿವಮೊಗ್ಗ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಇವರು ಲಾಸ್ಟ್ 2025 ನವೆಂಬರಿಂದ ನಮ್ಮಲ್ಲಿ ಟೆಲಿಕಾಲರ್ ವರ್ಕ್ನ ಮಾಡ್ತಾ ಇದ್ದಾರೆ. ಸೊ ಟಿಲ್ ಡೇಟ್ವರೆಗೂ ಕೂಡ ಎವ್ರಿ ಮಂತ್ 15K ಅಪ್ಡೇಟ್ ನಾನು ಇಲ್ಲಿ ನಿಮಗೆ ವಿಡಿಯೋದಲ್ಲೇ ಶೇರ್ ಮಾಡ್ತಾ ನಾನು ಟೆಲಿಕಾಲರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಅವರು ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅದಾದ ನಂತರ ಟೆಲಿಕಾಲರ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಬ್ಬರು ಹೇಮಲತಾ ಬ್ಯಾಂಗ್ಳೂರವರು ಹೌಸ್ ವೈಫು. ಅವರು ಕೂಡ ಲಾಸ್ಟ್ 3 ಮಂತ್ಸಿಂದ ಎವ್ರಿ ಮಂತ್ 15K ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ನಿಮಗೆ ಪೇಮೆಂಟ್ ಪ್ರೂಫು ಮತ್ತು ಫೀಡ್ಬ್ಯಾಕ್ ಎಲ್ಲವೂ ಕೂಡ ಎಂಡ್ ಆಫ್ ದ ವಿಡಿಯೋ ಸಿಗುತ್ತೆ. ಸೊ ಫ್ರೆಂಡ್ಸ್, ಟೆಲಿಕಾಲರ್ ವರ್ಕ್ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಥಾಟ್ ಬರೋದು, ಮೇಡಮ್ ನೀವು ಕಾಲ್ಸ್ ಕೊಡ್ತೀರಾ, ನಾವು ಅದನ್ನು ಮಾತಾಡೋದಲ್ವಾ ಅಂಥೇಳಿ. ಎಸ್, ಆಬ್ವಿಯಸ್ಲಿ. ಬಟ್ ಆದರೆ ಇಲ್ಲಿ ಒಂದು ಸ್ಮಾಲ್ ಚೇಂಜಸ್ಸು, ನಾವು ಕಾಲ್ಸ್ನ ಕೊಡೋದಿಲ್ಲ. ಅಂದರೆ ಯಾವುದೇ ರೀತಿ ನಿಮಗೆ ಡಾಟಾನ ನಾವು ಪ್ರೊವೈಡ್ ಮಾಡೋದಿಲ್ಲ. ಬಟ್ ನೀವಿಲ್ಲಿ ಜಾಯ್ನ್ ಆದ ನಂತರ ನಿಮಗೆ ನಾವೊಂದು ಗ್ರೂಪ್ನ ಪ್ರೊವೈಡ್ ಮಾಡ್ತೀವಿ. ಆ ಗ್ರೂಪಲ್ಲಿ ಬಂದುಬಿಟ್ಟು ನಿಮಗೆ ನಮ್ಮ ವರ್ಕ್ ಬಗ್ಗೆ ಕಂಟೆಂಟ್ ವೀಡಿಯೋಸ್ಗಳು ಮತ್ತು ಪೋಸ್ಟರ್ಸ್ನ ಪ್ರೊವೈಡ್ ಮಾಡ್ತೀವಿ ಪ್ರತಿದಿನ. ಸೊ ಮಂಡೇ ಟು ಸ್ಯಾಟರ್ಡೆ. ಸೊ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ಆಬ್ವಿಯಸ್ಲಿ ನೀವೆಲ್ಲರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯೂಸ್ ಮಾಡ್ತೀರಾ. ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನೀವು ಅಪ್ಲೋಡ್ ಮಾಡಿದ್ರೆ ಯಾರಾದರೂ ಮನೆಯಲ್ಲಿ ಕೂತ್ಕೊಂಡು ಮಾಡುವಂತಹ ಕೆಲಸನ ಹುಡುಕ್ತಿರುವಂಥವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರು ಮಾಡುವಂಥವರಿಗೆ ನೀವು ಪ್ರಾಪರಾಗಿ ನಮ್ಮ ವರ್ಕ್ ಬಗ್ಗೆ ಏನು ಡೀಟೇಲ್ಸ್ ಇದೆ ಅದನ್ನು ಕೊಟ್ಟು ನಿಮ್ಮ ಮುಖಾಂತರ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಇಲ್ಲಿ ಟೆಲಿಕಾಲರ್ ವರ್ಕ್ನ ನಾವು ಪ್ರೊವೈಡ್ ಮಾಡ್ತಿರುವಂಥದ್ದು. ಸೊ ನಾವು ಡಾಟಾ ಕೊಡೋದಿಲ್ಲ. ಇಟ್ಸ್ ವೆರಿ ಕ್ಲಿಯರ್ಲಿ ನೀವೇ ಕಂಟೆಂಟ್ ವೀಡಿಯೋನ ಮಾಡ್ಕೋಬೋದು ಅಥವಾ ನಾವು ಕೊಡೋದನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಸೊ ಮತ್ತು 15,000 ರೂಪಾಯಿ 10,000 ರೂಪಾಯಿ ನೀವು ಪೇಮೆಂಟ್ ತೊಗೊಳೋದಕ್ಕೆ ಇಲ್ಲಿ ಟಾರ್ಗೆಟ್ ಕೂಡ ಇರುತ್ತೆ. ಆ ಟಾರ್ಗೆಟ್ ಯಾವ ರೀತಿ ಇರುತ್ತಪ್ಪ ಅಂದರೆ, ಓನ್ಲಿ ಫಾರ್ ಡೇಟಾ ಎಂಟ್ರಿಗೆ ನೀವು ಎನ್ರೋಲ್ಮೆಂಟ್ ಮಾಡಿಸ್ತೀನಿ ಪ್ರತಿ ತಿಂಗಳು ಅಂದರೆ 25+1 ಅಂತ ಹೇಳಿ ನೀವು ಅಡ್ಮಿಷನ್ ಮಾಡಿಸಿದ್ದೀರಾ ಅಂದರೆ ನಿಮಗೆ 15,000 ಸಂಬಳ ಇರುತ್ತೆ ಓನ್ಲಿ ಫಾರ್ ಡೇಟಾ ಎಂಟ್ರಿ ಎನ್ರೋಲ್ಮೆಂಟ್ಗೆ. ಅದೇ ರೀತಿ ಬರೀ ನೀವು ಓನ್ಲಿ ಟೆಲಿಕಾಲರ್ ಅಥವಾ ಫ್ರೀಲಾನ್ಸರ್ನ ನೀವು ಎನ್ರೋಲ್ ಮಾಡಿಸ್ತೀನಿ, ಎರಡರಲ್ಲಿ ಯಾವುದಾದ್ರೂ ಮಾಡಿಸ್ಬೋದಿಲ್ಲ, ಎರಡೂ ಕಂಬೈಂಡ್ ಆಗು ಮಾಡಿಸ್ಬೋದು. ಅದನ್ನು ಮಾಡ್ತೀನಿ ಅಂದರೆ ನೀವು 30 ಅಡ್ಮಿಷನ್ ಮಾಡಬೇಕು. 30 ಅಡ್ಮಿಷನ್ಸ್ಗೆ ನಿಮಗೆ 10,000 ರೂಪಾಯಿ ಸಂಬಳ ಇರುತ್ತೆ. ಮೇಡಮ್, ಇನ್ ಕೇಸ್ ಏನಾದರೂ ನಾವು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲಿಲ್ಲ, ಒಂದು ಮಾಡಿದ್ವಿ ಅಥವಾ 10 ಮಾಡಿದ್ವಿ ಅಂದರೆ ಯಾವ ರೀತಿ ಪೇಮೆಂಟ್ ಕೊಡ್ತೀರಾ? ಸೊ ಖಂಡಿತವಾಗ್ಲೂ ನೀವು ಒಂದೇ ಮಾಡಿ 10 ಮಾಡಿ ಅಥವಾ ಟಾರ್ಗೆಟ್ನೇ ರೀಚ್ ಮಾಡಿ ನಿಮಗೆ ಖಂಡಿತ ಪೇಮೆಂಟ್ ಅಂತೂ ಬರುತ್ತೆ. ಸೊ ಇಲ್ಲಿ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದರೆ ನಿಮಗೆ ಆ್ಯಸ್ ಎ ಫ್ರೀಲಾನ್ಸರ್ ಪೇಮೆಂಟ್ ಥರ ಸಿಗುತ್ತೆ. ಇನ್ ಕೇಸ್ ಟಾರ್ಗೆಟ್ ರೀಚ್ ಆದರೆ ನಾವು ಏನು ಫಿಕ್ಸ್ಡ್ ಸ್ಯಾಲ್ರಿ ಹೇಳಿದ್ದೀವಿ ಆ ಸ್ಯಾಲ್ರಿ ನಿಮಗಿಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಟೆಲಿಕಾಲರ್ ವರ್ಕ್ ಬಗ್ಗೆ ಆಗಿರುತ್ತೆ. ಮತ್ತು ಈ ವರ್ಕ್ಗೆ ನೀವು ಯಾವ ರೀತಿ ಜಾಯ್ನ್ ಆಗಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಂತೂ ಜಾಯ್ನಿಂಗ್ ಆಗೋದಿಲ್ಲ. ನೀವು 1 ಟೈಮ್ 500 ರೂಪೀಸ್ ಜಾಯ್ನಿಂಗ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಅದು 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಆ ಜಾಯ್ನಿಂಗ್ ಫೀಸು ನಿಮಗೆ ಮತ್ತೆ ರೀಫಂಡ್ ಆಪ್ಷನ್ಸ್ ಕೂಡ ಇದೆ. ಏನಪ್ಪ, ಯಾವ ರೀತಿನಪ್ಪ ರೀಫಂಡ್ ಆಗೋದು ಅದು ಅಂತಂದರೆ, ಸೊ ನೀವು ಜಾಯ್ನ್ ಆಗೋ ವಿತಿನ್ 3 ಮಂತ್ಸಲ್ಲಿ ಯಾವುದಾದ್ರೂ 1 ತಿಂಗಳು, ಸೊ ಯಾಕಂದರೆ ಸ್ಟಾರ್ಟಿಂಗ್ ನಿಮಗೂ ವರ್ಕ್ನ ನೋಡಿ ಕಲಿತು ಒಂದು ಸ್ವಲ್ಪ ಮುಂದುವರಲಿಕ್ಕೆ ಟೈಮ್ ಹಿಡಿಯುತ್ತಲ್ವ. ಸೊ ಹಾಗಾಗಿ 3 ಮಂತ್ಸ್ ಟೈಮ್ನ ಕೊಟ್ಟಿದ್ದೀವಿ. ಎನಿ 3 ಮಂತ್ಸ್ ಅಂದರೆ ಫಸ್ಟು, ಸೆಕೆಂಡ್, 3rd ಮಂತಲ್ಲಿ 3 ತಿಂಗಳಲ್ಲಿ ಯಾವುದಾದ್ರೂ 1 ತಿಂಗಳಲ್ಲಿ ನೀವು ಎನಿ 10 ಅಡ್ಮಿಷನ್ಸ್ನ ಮಾಡಿಸಿದ್ದೀರಾ ಅಂತಂದರೆ, ಸೊ ನೀವು ಕಟ್ಟಿರುವಂಥ 500 ರೂಪೀಸ್ ಜಾಯ್ನಿಂಗ್ ಫೀಸ್ ಏನಿರುತ್ತೆ ಅದು ನಿಮಗೆ ರೀಫಂಡ್ ಆಗುತ್ತೆ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಕಡೆಯಿಂದ. ಮೇಡಮ್, ಜಾಯ್ನಿಂಗ್ ಫೀಸ್ ಇಲ್ಲದೆ ಹಾಗೆ ಕೊಡ್ಬೋದಲ್ಲ ವರ್ಕ್ನ ಅಂಥೇಳಿ ತುಂಬ ಜನ ಕೇಳ್ತೀರಾ. ಆಬ್ವಿಯಸ್ಲಿ ಇದಕ್ಕಿಂತ ಮುಂಚೆ ತುಂಬ ಜನಕ್ಕೆ ನಾವು ಆ ಥರ ಕೊಟ್ಟಿದ್ದೀವಿ, ಬಟ್ ಯಾರೂ ಕೂಡ ವರ್ಕ್ನ ಮಾಡಿಲ್ಲ. ಸೊ ಈ ರೀತಿ ಒಂದು ಜಾಯ್ನಿಂಗ್ ಫೀಸ್ನ ಇಟ್ಟು ಅವ್ರಿಗೊಂದು ಡೆಡಿಕೇಶನ್ ಬಂದು ಒಂದು ಅರ್ನಿಂಗ್ಸ್ ಕೂಡ ಅವ್ರಿಗೆ ಸ್ಟಾರ್ಟ್ ಆಗೋದ್ರ ಮುಖಾಂತರ ಸೊ ಅವ್ರ ಅಮೌಂಟ್ನ ಕೂಡ ರೀಫಂಡ್ ಮಾಡಲಿಕ್ಕೆ ನಾವು ಈ ರೀತಿ ಪ್ರಾಸೆಸ್ನ ಇಟ್ಟಿರುವಂಥದ್ದು. ಸೊ ಅವ್ರಿಗೊಂದು ಡೆಡಿಕೇಶನಾಗಿ ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಅರ್ನಿಂಗ್ಸು ಕೂಡ ಆಗುತ್ತೆ.
ಆಗುತ್ತೆ ಆ್ಯಂಡ್ ಅವ್ರು ಕೊಟ್ಟಿರುವಂಥ ಜಾಯ್ನಿಂಗ್ ಫೀಸ್ ಕೂಡ ರೀಫಂಡ್ ಆಗುತ್ತೆ. ಸೊ ಇದಿಷ್ಟು ಬಂದು ಕಂಪ್ಲೀಟಾಗಿ ಟೆಲಿಕಾಲರ್ ವರ್ಕ್ ಬಗ್ಗೆ ಮಾಹಿತಿ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ವರ್ಕ್ನ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಈ ವಿಡಿಯೋ ನಿಮ್ಗೆ ಯಾರು ಶೇರ್ ಮಾಡಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಎನ್ರೋಲ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ತಿಂಗಳಿಗೆ 10,000ರಿಂದ 15,000ವರೆಗೂ ಕೂಡ ದುಡೀರಿ. ಸೊ ಹಾಗೆ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಕೂಡ ಮನೇಲೇ ಕೂತ್ಕೊಂಡು ಮಾಡುವಂತಹ ವರ್ಕ್ ನೀಡಿದ್ದು ಅವರಿಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ನಮ್ಮ ಬ್ರ್ಯಾಂಚ್ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೋಬೇಕು, ಸ್ವಲ್ಪ ಟೈಮ್ ತೊಗೋತೀನಿ ಜಾಯ್ನ್ ಆಗಲಿಕ್ಕೆ ಅಂದರೂ ಕೂಡ ನೋ ಪ್ರಾಬ್ಲಮ್. ನೀವು ನಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಬ್ರ್ಯಾಂಚಲ್ಲಿ ಪ್ರತಿಯೊಬ್ಬರು ಕೂಡ ಯಾವ ರೀತಿ ವರ್ಕ್ ಮಾಡ್ತಾರೆ, ಯಾವ ರೀತಿ ಪೇಮೆಂಟ್ ತೊಗೋತಾರೆ ಮತ್ತು ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋ ಪ್ರತಿಯೊಂದು ಕೂಡ ನಾವು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳಿ ಫಾರ್ ಮೋರ್ ಅಪ್ಡೇಟ್ಗೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.